ತಮಿಳುನಾಡು ರಾಜಕೀಯದಲ್ಲಿ ಅತಿ ದೊಡ್ಡ ಕ್ರಾಂತಿಯೊಂದು ಸಂಭವಿಸಿದೆ. ನಿನ್ನೆ ರಾತ್ರಿವರೆಗೂ ಇದ್ದ ರಾಜಕೀಯ ಚಿತ್ರಣ ಈಗ ಸಂಪೂರ್ಣ ಬದಲಾಗಿದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ವಿಜಯ್ ಅವರ ಮಂಡಿಸಿದ ವಿಶ್ವಾಸಮತ ಗೆಲುವಿನ ಬೆನ್ನಲ್ಲೇ ಅತ್ತ ಎಐಎಡಿಎಂಕೆ ಪಕ್ಷದಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಬರೋಬ್ಬರಿ 25 ಮಂದಿ ಶಾಸಕರನ್ನು ಪಕ್ಷದ ಎಲ್ಲ ಹುದ್ದೆಗಳಿಂದ ವಜಾಗೊಳಿಸಲಾಗಿದೆ. ಅಷ್ಟಕ್ಕೂ ಪಳನಿಸ್ವಾಮಿ ಈ ನಿರ್ಧಾರ ತಟ್ಟನೆ ತಗೊಂಡಿದ್ದೇಕೆ, ಯಾರೆಲ್ಲ ಹೊರಬಿದ್ದಿದ್ದಾರೆ, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಇತ್ತೀಚೆಗಷ್ಟೇ ನಡೆದ ವಿಶ್ವಾಸಮತ ಯೋಜನೆಯಲ್ಲಿ ಮುಖ್ಯಮಂತ್ರಿ ವಿಜಯ್ ಅವರು ಭರ್ಜರಿ ಜಯ ದಾಖಲಿಸಿದರು. ಆದ್ರೆ ಈ ಜಯಕ್ಕೆ ಕಾರಣವಾಗಿದ್ದು ಮಾತ್ರ ಎಐಎಡಿಎಂಕೆ ಪಕ್ಷದ ಒಳಬಂಡಾಯ. ಹೌದು, ಎಐಎಡಿಎಂಕೆ ಪಕ್ಷದ ಮುಖ್ಯಸ್ಥ ಪಳನಿಸ್ವಾಮಿ ಅವರ ಕಟ್ಟುನಿಟ್ಟಿನ ಸೂಚನೆಯ ನಡುವೆಯೂ ಪಕ್ಷದ 47 ಶಾಸಕರ ಪೈಕಿ ಬರೋಬ್ಬರಿ 25 ಮಂದಿ ಶಾಸಕರು ಸರ್ಕಾರದ ಪರವಾಗಿ ಅಂದರೆ ವಿಜಯ್ ಅವರ ಪರವಾಗಿ ಮತ ಚಲಾಯಿಸಿದರು. ಇದು ಪಳನಿಸ್ವಾಮಿ ಅವರ ನಾಯಕತ್ವಕ್ಕೆ ದೊಡ್ಡ ಪೆಟ್ಟು ನೀಡಿದೆ. ಈ ಬಂಡಾಯದ ನೇತೃತ್ವ ವಹಿಸಿದ್ದು ಸಿ.ವಿ. ಷಣ್ಮುಗಂ ಬಣ್ಣ. ಸಭೆಯಲ್ಲಿ ವಿಶ್ವಾಸ ಮತ ಚಲಾಯಿಸಿದ ಕೆಲವೇ ಗಂಟೆಗಳಲ್ಲಿ ಪಳನಿಸ್ವಾಮಿಯವರು ಪಕ್ಷದ ಶಿಸ್ತು ಉಲ್ಲಂಘಿಸಿದ ಆರೋಪದ ಮೇಲೆ ಸಿ.ವಿ. ಷಣ್ಮುಗಂ ಸೇರಿದಂತೆ ಎಲ್ಲ 25 ಶಾಸಕರನ್ನು ಪಕ್ಷದ ಎಲ್ಲಾ ಜವಾಬ್ದಾರಿ ಮತ್ತು ಹುದ್ದೆಗಳಿಂದ ತಕ್ಷಣಕ್ಕೆ ಜಾರಿಗೆ ಬರುವಂತೆ ವಜಾಗೊಳಿಸಿದ್ದಾರೆ. ಈ ಕ್ರಮದಿಂದಾಗಿ ಎಐಎಡಿಎಂಕೆ ಈಗ ಎರಡು ಹೇಳದಂತೆ ಹೋಳದಂತೆ ಕಾಣುತ್ತಿದೆ. ಒಟ್ಟು 47 ಶಾಸಕರಿದ್ದ ಪಕ್ಷದಲ್ಲಿ ಈಗ ಕೇವಲ 22 ಮಂದಿ ಮಾತ್ರ ಪಳನಿಸ್ವಾಮಿ ಅವರ ಜೊತೆಗೆ ಇದ್ದಾರೆ. ಬಹುಮತದ ಶಾಸಕರ ಅಂದರೆ 25 ಮಂದಿ ಈಗ ಅಧಿಕೃತವಾಗಿ ಮುಖ್ಯಮಂತ್ರಿ ವಿಜಯ್ ಅವರ ಬಣ್ಣವನ್ನು ಬೆಂಬಲಿಸಲಿದ್ದಂತಾಗಿದೆ. ಪಳನಿಸ್ವಾಮಿ ಅವರು ಈ ಶಾಸಕರನ್ನು ಕೇವಲ ಹುದ್ದೆಗಳಿಂದ ವಜಾ ಮಾಡಿದ್ದಾರೋ ಅಥವಾ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲು ಸ್ಪೀಕರ್ ಅವರಿಗೆ ದೂರು ನೀಡುತ್ತಾರೋ ಎಂಬುದನ್ನ ಈಗ ಕುತೂಹಲ ಮೂಡಿಸಿದೆ. ತಮಿಳುನಾಡು ರಾಜಕೀಯದ ಈ ಹೈಡ್ರಾಮಾ ದಕ್ಷಿಣ ಭಾರತದ ರಾಜಕಾರಣದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಒಟ್ನಲ್ಲಿ ಪಳನಿಸ್ವಾಮಿ ಕೈಗೊಂಡ ಈ ಕಠಿಣ ಕ್ರಮ ಪಕ್ಷವನ್ನು ಉಳಿಸುತ್ತಾ ಅಥವಾ ಮತ್ತಷ್ಟು ಹಾನಿ ಮಾಡುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು? ವಿಜಯ್ ಅವರಿಗೆ ಬೆಂಬಲ ನೀಡಿದ ಶಾಸಕರ ನಡೆ ಸರಿಯಾ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ತಮಿಳುನಾಡು ರಾಜಕೀಯದ ಕ್ಷಣ ಕ್ಷಣದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.